ಈ ಬಗ್ಗೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕೃಷ್ಣ, ಈಗಾಗಲೇ 1.10 ಕೋಟಿ ಮತದಾರರ ಹೆಸರು ASDDO ಲಿಸ್ಟ್ನಲ್ಲಿ ಇಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ಜನರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಹಾಗಾದರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು, BLOಗಳನ್ನ ಭೇಟಿ ಮಾಡಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ? ಎಸ್, ಹೌದು ಕಾರ್ತಿಕ್. ಜೂನ್ 30ರಂದು ಆರಂಭವಾದಂಥ SIR ಪ್ರಕ್ರಿಯೆ ಇತ್ತೀಚೆಗಷ್ಟೇ, ಅಂದರೆ ಮೊನ್ನೆ ಅಷ್ಟೇ ಕೊನೆಯ ದಿನಾಂಕವನ್ನು ಘೋಷಣೆ ಮಾಡಲಾಗಿತ್ತು. ಆದರೆ SIR ಪ್ರಕ್ರಿಯೆ ಇನ್ನೂ ಬಾಕಿ ಇರುವ ಕಾರಣದಿಂದಾಗಿ ಇದೇ ತಿಂಗಳು 17ನೇ ತಾರೀಕುವರೆಗೂ ಒಂದು ಪ್ರಕ್ರಿಯೆಯ ದಿನಾಂಕವನ್ನು ಮುಂದೂಡಲಾಗಿದೆ. ಆದರೆ ಈ ಮಧ್ಯೆ ಒಂದು ಅಚ್ಚರಿಯ ಬೆಳವಣಿಗೆ, ಅಚ್ಚರಿಯ ಒಂದು ಡೇಟಾ ಸೋರ್ಸ್ ಒಂದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇದು ಚುನಾವಣಾ ಆಯೋಗದ ಅಧಿಕೃತ ಒಂದು ವೆಬ್ಸೈಟ್ನಲ್ಲಿಯೇ ಡಾಟಾ ಸೋರ್ಸ್ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಬರೋಬ್ಬರಿ 1.10 ಕೋಟಿ ಮತದಾರರ ಒಂದು ಹೆಸರನ್ನು ASDDO ಲಿಸ್ಟ್ನಲ್ಲಿ ಬಂದಿದೆ. ಅಲ್ಲದೆ ಬೆಂಗಳೂರಿನ ಬರೋಬ್ಬರಿ 47 ಲಕ್ಷ, ಹತ್ತತ್ರ ಒಂದು 48 ಲಕ್ಷ ಜನರ ಹೆಸರು ಕೂಡ ASDDO ಒಂದು ಲಿಸ್ಟಲ್ಲಿ ಬಂದಿದೆ. ಹಾಗಾದರೆ ಈ ASDDO ಅಂದರೆ ಏನು, ಯಾಕಾಗಿ ಈ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬಂತು ಅಂತ ನೋಡೋದಾದರೆ, A ಅಂತಂದರೆ ಆಬ್ಸೆಂಟ್, S ಅಂದರೆ ಶಿಫ್ಟೆಡ್, D ಡೆಡ್, D ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅನ್ನುವಂಥದ್ದು. ಅಂದರೆ ಈ ಲಿಸ್ಟ್ನಲ್ಲಿ ಬರೋಬ್ಬರಿ ಒಂದು ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಸಂಖ್ಯೆಯ ಮತದಾರರ ಹೆಸರನ್ನು ಬಂದಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಲಿಸ್ಟ್ನಿಂದ ನಾವು ಒಂದು ನಮ್ಮ ಮತದಾನ ಹಕ್ಕನ್ನು ಕಳೆದುಕೊಳ್ತೀವ ಅನ್ನುವಂಥ ಭಯ ಕೂಡ ಮತದಾರರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾಡ್ತಾ ಇದೆ ಒಂದು ಅಂತ ಹೇಳ್ಬೋದು. ಹಾಗಾದರೆ ಮೊದಲನೇದಾಗಿ ಈ ಲಿಸ್ಟಲ್ಲಿ ಅವರ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಉದ್ಯೋಗಕ್ಕಾಗಿ ವಲಸೆ. ಉದಾಹರಣೆ ಕೊಟ್ಟು ಹೇಳೋದಾದರೆ, ನನ್ನದು ಒಂದು ಯಾದಗಿರಿ ಜಿಲ್ಲೆಯ ಒಂದು ಗ್ರಾಮ, ಆ ಗ್ರಾಮದಿಂದ ನಾನು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಿರ್ತೇನೆ. ಬೆಂಗಳೂರಿಗೆ ಬಂದಾಗ SIR ಪ್ರಕ್ರಿಯೆಯಲ್ಲಿ BLOಗಳು ಮನೆ ಭೇಟಿ ನೀಡ್ತಾರೆ. ಮನೆ ಭೇಟಿ ನೀಡಿದಾಗ 1 ಬಾರಿ ಭೇಟಿ ಕೊಡ್ತಾರೆ, 2 ಬಾರಿ ಭೇಟಿ ಕೊಡ್ತಾರೆ. ಆ ವೇಳೆ ನಾನು ಅಲಭ್ಯನಿದ್ದಾಗ, ಅಲ್ಲಿ ನನ್ನ ಯಾವುದೇ ಮಾಹಿತಿ ಕೂಡ BLOಗಳಿಗೆ ಸಿಗದಿದ್ದಾಗ ಅವರು ಈತ ಶಿಫ್ಟೆಡ್ ಅಥವಾ ಡೆತ್, ಇನ್ನೊಂದು ಡೂಪ್ಲಿಕೇಟ್, ಇನ್ನೊಂದು ಕಾರಣ ನೀಡಿ ಒಂದು SIR ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ. ಇದರಿಂದಾಗಿ ಕೂಡ ಈ ಲಿಸ್ಟ್ನಲ್ಲಿ ಒಂದು ಮತದಾರರ ಹೆಸರು ಬಂದಿದೆ ಅಂತ ಹೇಳ್ಬೋದು. ಅಲ್ಲದೆ ಪದೇ ಮನೆ ಬದಲಾವಣೆ. ನಾನು ಯಾವುದೋ ಒಂದು ಗ್ರಾಮದ, ಯಾವುದೋ ಒಂದು ನಗರದ ನಿವಾಸಿಯಾಗಿದ್ದು ನಾನು ಬೇರೆ ಕಡೆ ಉದ್ಯೋಗಕ್ಕಾಗಿ ವಲಸೆ ಬಂದಾಗ, ನನ್ನ ಒಂದು ಉದ್ಯೋಗ ಬದಲಾದಾಗ ನಾನು ಮತ್ತೆ ಮನೆಯನ್ನು, ಅಂದರೆ ಬಾಡಿಗೆ ಮನೆಯಲ್ಲಿರ್ತೀನೋ ಸ್ವಂತ ಮನೆಯಲ್ಲಿರ್ತೀನೋ, ಆದರೆ ಮನೆ ಬದಲಾವಣೆ ಮಾಡಿದಾಗ BLOಗಳು ಕೂಡ ಮನೆಗೆ ಭೇಟಿ ಕೊಟ್ಟಿರ್ತಾರೆ. ಆ ವೇಳೆ ನಾನು ಸಿಗೋದಿಲ್ಲ. ಹಾಗಾಗಿ ಆ ಲಿಸ್ಟ್ನಲ್ಲಿ ಮತ್ತೆ ನನ್ನ ಹೆಸರು ಬಂದಿದೆ ಅಂತ ಹೇಳ್ಬೋದು. ಅಲ್ಲದೆ ಒಂದೇ ವ್ಯಕ್ತಿಯ ಹೆಸರು 2 ಕಡೆ ಮೆನ್ಷನ್ ಆಗಿರುತ್ತೆ, 2 ಮತದಾನ ಇರುತ್ತೆ, 2 ವೋಟರ್ ID ಇರುತ್ತೆ. ಪರಿಷ್ಕರಣೆಯಲ್ಲಿ ಈ ಮಾಹಿತಿ ಬೆಳಕಿಗೆ ಬಂದಾಗ ಕೂಡ ನಮ್ಮ ಒಂದು ಹೆಸರು ಈ ಒಂದು ASDDO ಲಿಸ್ಟಲ್ಲಿ ಬಂದಿರಬಹುದು ಅಂತ ಹೇಳ್ಬೋದು. ಆಮೇಲೆ ಹಳೆಯ ವಿಳಾಸ ಇದ್ದರೂ ಕೂಡ, ಅಂದರೆ ಈಗ ಒಂದು ನಾವು ಯಾವುದೋ ಊರಲ್ಲಿರ್ತೀವಿ, ಅಲ್ಲಿಂದ ವಲಸೆ ಬಂದಾಗ ಇಲ್ಲಿ ಕೂಡ ನಮ್ಮ ಒಂದು ಮಾಹಿತಿ ಇರುತ್ತೆ. ಅದರಿಂದ ಕೂಡ ನಮ್ಮ ಒಂದು ಹೆಸರು, ಅಂದರೆ ನಮ್ಮ ಒಂದು ಮತದಾನದ ಒಂದು ಹಕ್ಕಿಗೆ ಕೂಡ ಒಂದು ಸಂಕಟ ಬಂದಿರ್ಬೋದು ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ಒಂದು ಈ ಮತದಾನದ ಹಕ್ಕು ಕಳೆದುಕೊಳ್ತೀವ, ಇದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರುತ್ತೆ. ಇದರಿಂದ ನಾವು ನಮ್ಮ ಮತದಾನದ ಒಂದು ಪವಿತ್ರ, ಅಂದರೆ ಅಮೂಲ್ಯವಾದಂಥ ಮತದಾನದ ಹಕ್ಕನ್ನು ಕಳೆದುಕೊಳ್ತೀವ ಅನ್ನುವಂಥ ಆತಂಕ ಕೂಡ ಕಾಡಿರುತ್ತೆ. ಖಂಡಿತವಾಗಿಯೂ ಇಲ್ಲ. ಅಂದರೆ ಚುನಾವಣಾ ಆಯೋಗವೇ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ASDDO ಈ ಲಿಸ್ಟ್ನಲ್ಲಿ ಹೆಸರು ಬಂದರೆ ನೀವು ಖಂಡಿತವಾಗಿ ನಿಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳಲ್ಲ. ಯಾಕಂದರೆ ಇದೊಂದು ಕರಡು ಸಮಿತಿ, ಮತದಾರರಿಗೆ ಎಚ್ಚರಿಕೆಯ ಸಂದೇಶವಂತೆ ಈ ಒಂದು ಕರಡು ಸಮಿತಿಯಲ್ಲಿ ಮತದಾರರ ಒಂದು ಹೆಸರು ಬಂದಿರುತ್ತೆ. ಈ ಲಿಸ್ಟನ್ನು ಚೆಕ್ ಮಾಡಿಕೊಂಡಾಗ ನಮ್ಮ ಹೆಸರು ಏನಾದರೂ ಇದ್ದರೆ ನೀವು ಹತ್ತಿರದ BLOಗಳಿಗೆ ಭೇಟಿ ಮಾಡ್ಬೋದು. ಆಮೇಲೆ ನಿಮ್ಮ ಅಗತ್ಯ ದಾಖಲಾತಿಗಳನ್ನು ಅವ್ರಿಗೆ ಕೊಡ್ಬೋದು. ಇಲ್ಲವಾದರೆ ತಾಲೂಕು ಆಡಳಿತ ಕಚೇರಿಗೂ ಕೂಡ ನೀವು ಭೇಟಿ ನೀಡಿ ನಿಮ್ಮ ಒಂದು ಅಗತ್ಯ ಅರ್ಹ ದಾಖಲೆಗಳನ್ನು ಸಬ್ಮಿಟ್ ಮಾಡಿದೆ ನಿಮ್ಮ ಹೆಸರು ಖಂಡಿತವಾಗಿ ಕೈ ಬಿಡಲ್ಲ ಅನ್ನುವಂಥದ್ದು ಚುನಾವಣಾ ಆಯೋಗವೇ ಸ್ಪಷ್ಟಪಡಿಸಿದೆ ಅಂತ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೃಷ್ಣ, ನೋಡಿ, ಮತದಾನ ಕಳೆದುಕೊಳ್ಳುವ ಭಯ ಬೇಡ ಅಂತ ಈಗಾಗಲೇ ಚುನಾವಣಾ ಆಯೋಗ ಹೇಳಿದೆ. ಮತದಾನ ಕಳೆದುಕೊಳ್ಳುವಂಥ ಭೀತಿ ಏನಾದರೂ ಕಾಡ್ತಾ ಇದ್ದರೆ ದಯವಿಟ್ಟು ಹಾಗೆ ಮಾಡಬೇಡಿ. ASDDOನಲ್ಲಿ ಹೆಸರು ಬಂದರೆ ನಿಮ್ಮ BLOಗಳನ್ನ ಸಂಪರ್ಕ ಮಾಡಿ, ನಂತರ ನಿಮ್ಮ ಹೆಸರು ಮತ್ತು ಮತದಾರರ ವಿವರವನ್ನು ಪರಿಶೀಲಿಸಿ, ಹಳೆ ದಾಖಲೆಗಳ ಬಗ್ಗೆ ಗೊಂದಲವಿದ್ದರೆ ಮಾಹಿತಿಯನ್ನು ಕೂಡ ನೀಡಿ. ಅವರಿಗೆ ವಿಳಾಸ ಬದಲಾಗದಿದ್ದರೆ ಬೇಗನೆ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ.